ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ಇವತ್ತು ನಮ್ಮ ಗುಂಡ್ಲುಪೇಟೆಯ ಜನಪ್ರಿಯ ಯೂಟ್ಯೂಬರ್ ಆಗಿರ್ತಕ್ಕಂತಹ ಪ್ರದೀಪ್ ಕುಮಾರ್ ಅವರು ಈ ಆಹಾರ ಸಂರಕ್ಷಣೆ ಕುರಿತು ಮತ್ತು ಆಹಾರ ಯಾವ ರೀತಿ ನಷ್ಟ ಆಗ್ತಿದೆ ಅಂತಕ್ಕಂತಹ ಒಂದು ಮಾಹಿತಿಗಳನ್ನು ಕುರಿತು ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಾನು ಗುಂಡ್ಲುಪೇಟೆ ಯೂಟ್ಯೂಬರ್ ಪ್ರದೀಪ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಒಂದು ಟಾಪಿಕ್ನ ಹೇಳಿದ್ರು ನಮ್ಮ ಮಿಮಿಕ್ರಿ ರಾಜು ಅವರು, ಆಹಾರ ಸಂರಕ್ಷಣೆ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅಂತ. ನನಗೆ ತಿಳಿಸಿರುವಂಥ ಒಂದು ಮಾಹಿತಿಯ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೇನೆ. ಮತ್ತು ನಮ್ಮ ಒಂದು ಗೆಳೆಯರು ಫೋನ್ ಮಾಡಿ ಅವರ ಮುಖಾಂತರ ಒಂದು ಮಾಹಿತಿನ ಪಡೆಯೋಣ. ಈಗ ನನ್ನ ತಿಳಿದಿರೋದು ನಾನು ಕೊನೆ ಹೇಳ್ತೇನೆ. ಈಗ ಅವರೊಂದು ಫೋನ್ ಕಾಲ್ನ ಮಾಡಿಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಒಂದು ಟಾಪಿಕ್ ನಿಮಗೆ ಗೊತ್ತಾಯ್ತಾ ಇವತ್ತು ಏನು ಟಾಪಿಕ್ ಮಾತಾಡ್ತಿದ್ದೀವಿ ಅಂತ? ನಿಮಗೆ ಏನಂತಂದರೆ, ಇವತ್ತು ನಮ್ಮ ಟಾಪಿಕ್ ಏನಂತಂದರೆ, ಒಂದು ಆಹಾರ ಸಂರಕ್ಷಣೆ ಮಾಡೋದಕ್ಕೆ ಏನೇನೋ ನಾವೊಂದು ಮೊದಲನೇ ಪರಿಕಲ್ಪನೆ ಮಾಡಬೇಕು. ಏನು ಮಾಡಿದ್ರೆ ಆಹಾರ ಸಂರಕ್ಷಣೆ ಮಾಡ್ಬೋದು, ವೇಸ್ಟೇಜ್ ಅಂತ ನಿಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸ್ಕೊಡ್ತೀರಾ ನಮ್ಮ ಒಂದು ವೀಕ್ಷಕರಿಗೆ? ಹೇಳಿ ಸರ್. ಆಹಾರ ಅಂದರೆ ಇವಾಗ ನೋಡಿ, ಈ ಮದುವೆಗಳು ಜವಟಿಗಳಲ್ಲೆಲ್ಲ ಮದುವೆ ಮಾಡ್ತಾರೆ, ಮತ್ತೆ ಫಂಕ್ಷನ್ಗಳು ಮಾಡ್ತಾರೆ. ಆ ಫಂಕ್ಷನ್ನಲ್ಲಿ ಜವಟಿಗಳಲ್ಲಿ ಮಾಡಿ ವೆರೈಟಿ ಮಾಡಿ ಆ ವೆರೈಟಿನೆಲ್ಲ ಹಾಕಿ ಆ ಜನಗಳಿಗೆ ಅದನ್ನು ತಿನ್ನೋಕ್ಕಾಗಲ್ಲ. ಆ ವೆರೈಟಿನೇ ತಿನ್ನೋಕ್ಕಾಗಲ್ಲ. ಇನ್ನು ಆಹಾರ ಬೆಲ್ಲ ಏನು ತಿನ್ನೋಕ್ಕಾಗುತ್ತೆ? ಅದನ್ನೆಲ್ಲ ಏನು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಹಾಕ್ತಿ ಅದು ತಗೊಂಡೋಗಿ ಹೊರಗಡೆಗೆ ಹಾಕ್ತಾರೆ. ಆ ಹೊರಗಡೆಗೆ ಹಾಕ್ತಾರೆ, ಅವೆಲ್ಲ ವೇಸ್ಟ್ ಆಯ್ತದ. ಜನಗಳಿಗೂ ತುಂಬ ತೊಂದರೆ ಅನ್ನಕ್ಕಾಗಿ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಅವರು, ಯಾಕೆಂದರೆ ಎಲ್ಲ ಮಾಡಲ್ಲ, ಅದನ್ನು ಒಬ್ಬೊಬ್ಬರು ಬೇಕು ಅಂತ ಒಬ್ಬರು ವೆರೈಟಿಯಾಗಿ ಜೋರ ಮಾಡವ ಅನ್ನೋದಕ್ಕೋಸ್ಕರವಾಗಿ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ಹೇಳ್ತಿರೋದು, ಅದನ್ನ ವೇಸ್ಟ್ ಮಾಡೋದನ್ನ ಈ ಶಾಲಾ ಮಕ್ಕಳುಗಳು, ಈಗ ಶಾಲೆ ಮಕ್ಕಳು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಊಟ ಕೊಡ್ತಾರೆ. ಅದು ಬಿಟ್ಟು ಬೇರೆ ಪ್ರೈವೇಟ್ ಆಗಲಿ ಅಥವಾ ಅನಾಥಾಶ್ರಮ ಮತ್ತೆ ಬುದ್ಧಿ ಬಂದ ಮಕ್ಕಳು, ಇಂತಿಂತ ಸ್ಕೂಲ್ ಮಕ್ಕಳುಗಳಿಗೆ ಈ ಬೇರೆ ಇನ್ನಿತರರಿಗೆ ಪಾಪ ಇರ್ತಾರಲ್ಲ, ಅವ್ರಗಳಿಗೆ ಅದನ್ನ ಹಂಚಿದ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತಿದ್ದೀನಿ ಸರ್. ಓಕೆ, ಬಹಳ ಒಳ್ಳೆ ಚೆನ್ನಾಗಿ ಮಾಹಿತಿ ನೀಡಿದ್ದೀರಿ. ಮತ್ತೊಬ್ಬ ನಮ್ಮ ಒಂದು ಫ್ರೆಂಡ್ಸ್ ಕರೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಒಂದು ಕಾಲ್ನ ಕಟ್ ಮಾಡೋಣ. ಈಗ ಹಲೋ, ನಾವು ಮಾತಾಡ್ತಾ ಇರೋದು ಗೊತ್ತಾಯ್ತಿದೆ, ಕೇಳಿಸ್ತಿದ್ಯಾ? ಇವತ್ತು ನಮ್ಮ ಟಾಪಿಕ್ಕು ಏನಂತ ಹೇಳ್ಬಿಡ್ತೀನಿ. ಇವತ್ತಿನ ಟಾಪಿಕ್ ಏನಂತಂದರೆ, ಆಹಾರ ಸಂರಕ್ಷಣೆ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಇದು ಮಾಡಿ, ಮತ್ತು ನಿಮ್ಮ ಹೆಸರು ಹೇಳಿಸಿ, ನಮ್ಮ ಒಂದು ವೀಕ್ಷಕರಿಗೆ ಹೆಸರನ್ನು ತಿಳಿಸಿ. ನನ್ನ ಹೆಸರು ಅಬ್ದುಲ್ ಮಾಲಿಕ್ ಅಂತ. ಓಕೆ. ಕರ್ನಾಟಕ ಗುಂಡ್ಲುಪೇಟೆ ತಾಲೂಕು. ಓಕೆ. ಈಗ ನಮ್ಮ ಒಂದು ಟಾಪಿಕ್ ಬಗ್ಗೆ ಮಾತಾಡಿ. ನಿಮಗೆ ಏನು ಅನಿಸುತ್ತೆ, ಆಹಾರ ಸಂರಕ್ಷಣೆ ಮಾಡೋದಕ್ಕೆ ನಾವೇನು ಮಾಡ್ಬೋದು, ಮುನ್ನೆಚ್ಚರಿಕೆ ಕ್ರಮ ಏನು ತಗೋಬೋದು ಅಂತ ತಿಳಿಸ್ಕೊಡ್ತೀರಾ? ಆಹಾರ ಸಂರಕ್ಷಣೆ ಬಗ್ಗೆನಾ? ಓಕೆ. ಏನು ಗೊತ್ತಾ, ಈಗ ಹಲವಾರು ಥರ ನಾವು ನೋಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣ ಮುಖಾಂತರ. ಆಮೇಲೆ ಪ್ರತ್ಯಕ್ಷವಾಗೂ ಕೆಲ ಕಡೆ ಕಂಡಿದ್ದೇವೆ ನಾವು. ಹೌದು. ಈ ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಈ ಇರ್ತಾರಲ್ಲ, ಅವ್ರು ಏನಾದರೂ ಒಂದು ಕಾರ್ಯಕ್ರಮಗಳು, ಮದುವೆ ಸಮಾರಂಭಗಳು, ಶುಭ ಸಮಾರಂಭಗಳು ಮಾಡಿದಾಗ ಅವ್ರು ಏನಂದರೆ ಈ ಮೊಬೈಲ್ ಸಿಸ್ಟಮ್ ರೀತಿ ಅವ್ರು ಏನು ತೋರ್ಪಟ್ಟಿಗೆ ಪ್ರಕಾರ ಮಾಡ್ತಾರೋ, ಇಲ್ಲ ನಿಜವಾಗ್ಲೂ ಜನಗಳು ಉಪಯೋಗಿಸಿ ಅನ್ನೋ ಒಂದು ಅಭಿಮಾನಿಸಿ ಮಾಡ್ತಾರೋ ಅಂತ ಗೊತ್ತಿಲ್ಲ. ಹೌದು. ಅದಕ್ಕೆ ಕೆಲ ಕಡೆ ಆಹಾರ ಉಪಯೋಗಿಸಿದಾಗ ಆಹಾರ ತಗೊಂಡೋಗಿ ಸುಳಿಯೋದೆಲ್ಲ ನಾವು ಕಟ್ಟಿದ್ದೇವೆ. ಓಕೆ. ಈಗ ಎಷ್ಟೋ ಜನ, ಈಗ ನಾವು ನಮ್ಮ ದೇಶದಲ್ಲಿ ಎಷ್ಟೋ ಜನ ಊಟ ಇಲ್ಲದೆ ಬಳಸ್ತಾ ಇರೋದು ಕೂಡ ನಾವು. ಹೌದು. ಅಂದರೆ ಉದಾಹರಣೆಗೆ ನಮ್ಮ ಗುಂಡ್ಲುಪೇಟೆಯಲ್ಲೂ ಕೂಡ ಬಹಳ ಜನಕ್ಕೆ ಟೈಮ್ಗೆ ಊಟ ಸಿಗ್ತಾಯಿಲ್ಲ. ಕೆಲಸ ಮಾಡಿದ್ರೂ ಸಿಗ್ತಾಯಿಲ್ಲ, ಕೆಲಸ ಮಾಡದೇ ಇರೋರಿಗೆ ಅಂತಂತೂ ಹೇಳೋದೇ ಬೇಡ, ಅಷ್ಟೊಂದು ಪರಿಸ್ಥಿತಿ ಹದಗೆಟ್ಟೋಗಿದೆ. ಅಂದರೆ ನಿಮ್ಮ ಪ್ರಕಾರ ಏನು ಮಾಡ್ಬೋದು ತಡೆಗಟ್ಟೋದಕ್ಕೆ? ಅದೇ ಆಹಾರ ಸಂರಕ್ಷಣೆಗೆ ಅಧಿಕಾರಿ ವರ್ಗದವರು ಸ್ವಲ್ಪ ಜಾಗೃತಿಯನ್ನು ಹೊಂದಬೇಕು. ಅಂದರೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀರಾ? ಅವರು ಅದೇ ಸಾಮಾಜಿಕ ಜಾಲತಾಣ ಮುಖಾಂತರ, ಆಮೇಲೆ ದೃಶ್ಯ ಮಾಧ್ಯಮದ ಮುಖಾಂತರ ಈ ರೀತಿ ಆಹಾರನ ವೇಸ್ಟ್ ಮಾಡಬೇಡಿ. ಯಾಕಂದರೆ ಇದೇ ರೀತಿ ಆಹಾರನ ವೇಸ್ಟ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಭಾಳ ಕಷ್ಟಕರವಾದ ದಿನಗಳು ಬಂದಾಗ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಈಗ ಸಸ್ಯಗಳು ಕಾಂಡವಾಗ್ತಿದೆ, ಕೆಲಸ ಕಾರ್ಯಗಳು ಏನಿರಲ್ಲ ಕೆಲವರಿಗೆ. ಹೌದು. ಕೆಲಸ ಮಾಡಿದಾಗ ಕೆಲವರಿಗೆ ಅವ್ರಿಗೆ ಏನಿದೆ, ಅವ್ರಿಗೆ ಕೂಲಿಗಳು ಸಿಗುತ್ತಂತ. ಹೌದು. ಎಲ್ಲ ಕಡೆ ಕೇಳೋಕ್ಕಾಗಲ್ಲ, ಎಲ್ಲೋ ಕೆಲ ಕಡೆ ಆ ರೀತಿ ಇರ್ತದೆ. ಹೌದು. ಆಮೇಲೆ ದುಷ್ಟತೆಗಳಿಗೆ ದಾಸರಾಗಿ
ಈಗ ದೀಪ ಆಗ್ತದೆ ಎಷ್ಟೋ ಕುಟುಂಬಗಳು. ಹೌದು ಹೌದು. ಇದಕ್ಕೆಲ್ಲ ನಿಮ್ಮ ಒಂದು ಸಲಹೆ ತಿಳಿಸಿ, ಯಾವ ಥರ ಮಾಡಿದ್ರೆ ಆಹಾರನ ತಡೆಗಟ್ಬೋದು ಅಂತ ಸಲಹೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಈಗ ಆಹಾರ ವಂಚಿಕೆನಿದೆ, ಅದು ಏನು ಒಂದು ಕಾರ್ಯಕ್ರಮ ಮಾಡಿದ ಒಂದು 5 ಜನ 1000 ಜನ ಕರೆಸಿಬಿಟ್ಟು ಅದಕ್ಕಷ್ಟೇ ಅವರು ಆಹಾರ ತಯಾರು ಮಾಡಿ ಅವ್ರಿಗೆ ಕೊಡುವಂಥ ಕೆಲಸ ಮಾಡಬೇಕು. ಮತ್ತೆ ಉಳಿದಂಥ ಆಹಾರ ಸಮಯಕ್ಕೆ ಸರಿಯಾಗಿ ಯಾವುದಾದ್ರು ಅನಾಥಾಶ್ರಮಗಳಿಗೆ ಹೌದು ಅಂತ ಸ್ಥಳಗಳಿಗೆ ಕೊಟ್ಟಾಗ ಹೌದು ಅದು ಸಮಯಕ್ಕೆ ಸರಿಯಾಗಿ ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕು. ಯಾಕಂದರೆ ಈಗ ಮಧ್ಯಾಹ್ನ ರೆಡಿ ಮಾಡಿದ್ರೆ ಆಹಾರ ಆಮೇಲೆ ಅದು ನೈಟ್ ಹೌದು 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 ಹಾಗೆ ಏನಾದರೂ ಸ್ವಲ್ಪ ಮನೆಗೆ ನಾವು ಕೂಡ ಮನೆಯಲ್ಲಿ ಕೊಟ್ಟಿರಲಿ ಊಟ ಏನಾದ್ರು ಸಿಕ್ಕಾಗ ನಾವು ತಕ್ಷಣ ಫೋನ್ ಮಾಡ್ತಾರೆ. ಹೌದು 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 ನಾವೇನು ಮಾಡ್ತೀವಿ, ಒಂದು ಆಟೋ ಮಾಡಿ ಅನಾಥಾಶ್ರಮಗಳಿಗೆ ಕರೆ ಮಾಡೋ ಮೂಲಕ ನಾವು ತಕ್ಷಣ ಅದನ್ನು ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಧನ್ಯವಾದಗಳು ಸರ್, ಇಷ್ಟು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದ. ಈಗ ನಮ್ಮ ಒಂದು ಕರೆಯನ್ನು ಮುಂದಿನ ಒಂದು ಗೆಳೆಯರು ಇದು ಮಾಡ್ತಾರೆ, ಇಲ್ಲಾಂತಂದರೆ ಈ ಒಂದು ವಿಡಿಯೋ ಇಲ್ಲಿಗೆ ಇರುತ್ತೆ. ಪ್ರಿಯ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ನಮ್ಮ ಒಂದು ಗೆಳೆಯರು ಯಾವ ರೀತಿ ಅವರ ಒಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯದನ್ನು ನನ್ನ ಒಂದು ಮಾಹಿತಿ, ನನ್ನ ತಿಳಿದಂಥ ಮಾಹಿತಿ ನಾನು ಹೇಳ್ತೇನೆ. ಏನು ಮಾಹಿತಪ್ಪ ಅಂತಂದರೆ, ಈ ಒಂದು ಆಹಾರ ಸಂರಕ್ಷಣೆಗೆ ನಾವೇನೇನು ಮಾಡಬೇಕು ಅಂತ ನನಗೆ ತಿಳಿದರ ಮಟ್ಟೆ ಮತ್ತು ಯಾವ ರೀತಿ ಕಷ್ಟ ಆಗ್ತಿದೆ ಅಂತ ಹೇಳ್ತೀನಿ. ಒಂದು ಆಫ್ರಿಕಾ ದೇಶದಲ್ಲಿ ಒಂದು ಹಳ್ಳಿ ಇದೆ, ಹಳ್ಳಿಯ ಹೆಸರು ನನಗೆ ಜ್ಞಾಪಕ ಇಲ್ಲ. ನಾನು ಒಂದು ವಿಡಿಯೋ ನ್ಯೂಸ್ನಲ್ಲಿ ನೋಡಿದ್ದು, ಅಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಒಂದು ಆಹಾರದ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಗೌರ್ಮೆಂಟ್ ಸರ್ಕಾರವೇ ಏನಂತಂದರೆ ಯಾವುದೋ ಒಂದು ಪ್ರಾಣಿ ಅಂತ ಹೇಳಿದರೆ, ಆ ಪ್ರಾಣಿ ಏನಂತ ನಾನು ಹೇಳೋದಕ್ಕಾಗಲಿಲ್ಲ, ಪ್ರಾಣಿಯ ಮಾಂಸವನ್ನು ಕೊಟ್ಟು ಆ ಒಂದು ಆಹಾರ ಪೂರೈಕೆ ಮಾಡೋ ಪರಿಸ್ಥಿತಿ ಬಂದಿದೆ. ಆದ ಕಾರಣ ಏನಂತಂದರೆ, ಆದಷ್ಟು ನೀವು ಆಹಾರಗಳನ್ನು ವೇಸ್ಟ್ ಮಾಡಬೇಡಿ. ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನ ಬರಲಿಲ್ಲ ಅಂದರೆ ನೀವು ಏನಂತಂದರೆ ಪಕ್ಕದಲ್ಲಿ ಫುಡ್ ಬ್ಯಾಂಕ್ ಅಂತ ಇರುತ್ತೆ, ಇಲ್ಲ ಅಂತಂದರೆ ಎಷ್ಟೆಷ್ಟೋ ಒಂದು ಸಂಘಟನೆಗಳನ್ನು ಮಾಡ್ತೀರಾ. ನೀವೇ ಖುದ್ದಾಗಿ ಒಂದು ಫುಡ್ ಬ್ಯಾಂಕ್ ಮಾಡಿ, ಆ ಫುಡ್ ಬ್ಯಾಂಕ್ನ ತಗೊಂಡು ಆ ಜಾಗದಲ್ಲಿ ನಿಮಗೆ ಏನಾದರೂ ಆಹಾರ ಏನಾದರೂ ಮಿಕ್ಕಿತು ಅಂತಂದರೆ ಅದನ್ನು ಪಕ್ಕದಲ್ಲಿರುವಂಥ ಸ್ಕೂಲ್ಗಳು, ಕಾಲೇಜ್ಗಳು, ಇಲ್ಲಾಂತಂದರೆ ಯಾವುದಾದ್ರು ಅಕ್ಕಪಕ್ಕದಲ್ಲೇ ಅನಾಥಾಶ್ರಮಗಳಿರುತ್ತೆ, ಅಲ್ಲಿಗೆಲ್ಲ ನೀವು ತಲುಪಿಸೋದನ್ನು ತಯಾರು ಮಾಡಿ. ಇಲ್ಲಾಂತಂದರೆ ನೀವೇ ಖುದ್ದಾಗಿ ತಗೊಂಡೋಗಿ ಪಾರ್ಸಲ್ ಏನಾರು ಮಾಡೋಕ್ಕಾಯ್ತು ಅಂದರೆ ಪಾರ್ಸಲ್ ವ್ಯವಸ್ಥೆ ಮಾಡಿ. ಅಕ್ಕಪಕ್ಕದಲ್ಲಿ ಎಷ್ಟೋ ಭಿಕ್ಷುಕರು ಮತ್ತು ಜಾಗ ಇಲ್ಲದೆ ಇರೋರು, ವಸತಿ ಸೌಲಭ್ಯ ಇಲ್ಲದೆ ಇರೋರೆಲ್ಲ ಇರ್ತಾರೆ, ಅವ್ರುಗಳಿಗೆ ನೀವೇ ಹಂಚ್ಬಿಡಿ. ಅಂದ್ಬಿಟ್ಟು ಹಂಚ್ತೀನಿ ಅಂದ್ಬಿಟ್ಟು ಕೂಡ ಅದನ್ನು ವೀಡಿಯೋ ಮಾಡ್ಕೊಂಡು ಎಲ್ಲ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಗುಂಡ್ಲುಪೇಟೆ ಪ್ರದೀಪ್ ಕುಮಾರ್ ಯೂಟ್ಯೂಬ್ ಹೇಳುವ ನಮಸ್ಕಾರವನ್ನು ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಭಾಳಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಒಂದು ಕಂಟೆಂಟ್ನ ಬೆಂಬಲ ನೀಡಿ ಅಂತ ಹೇಳ್ತಾ ವಿಡಿಯೋನಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.